ಯಾವ ಊರು ಹೇಳಿದ್ದು? ನಮ್ಮದು ಜಡೆ ಮಾಯ್ಸಂದ್ರ. ಜಡೆ ಮಾಯ್ಸಂದ್ರ ಅಂದರೆ ಈ ಜಗ್ಗೇಶ್ ಊರನ್ನ? ಹೌದು. ಅಂದರೆ ನಾವು ಸ್ವಾಮಿಯನ್ನು ಆರಾಧಿಸೋದಕ್ಕೂ ಪೂಜಿಸೋದಕ್ಕೂ ತುಂಬ ಕಾರಣಗಳಿದೆ, ತುಂಬ ವಿಷಯಗಳಿದೆ. ಸುಮ್ಮನೆ ಏನೋ ಇಲ್ಲಿ ಆಶ್ರಮ ಮಾಡಿದ್ದೀವಿ ಅನ್ನೋ ಕಾರಣಕ್ಕೆ ಸ್ವಾಮಿನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿರೋದಲ್ಲ. ದೇವರ ಮಕ್ಕಳಿಗೆ ಅಧಿಪತಿಯವರು, ದೇವರ ಮಕ್ಕಳನ್ನು ನೋಡ್ಕೊಳ್ಕಂತಾನೇ ಇರೋಂಥವ್ರು ಅವರು. ಇಲ್ಲಿ ಯಾವುದೇ ಕಪಟಕ್ಕೆ ಜಾಗ ಇಲ್ಲ, ಮೋಸಕ್ಕೆ ಜಾಗ ಇಲ್ಲ, ವಂಚನೆಗೆ ಜಾಗ ಇಲ್ಲ. ಈ ಗೇಟಿಂದ ಒಳಗೆ ಬರುವಾಗ ಮನುಷ್ಯನಾಗಿ ಒಳಗಡೆ ಬರಬೇಕು. ದೊಡ್ಡ ವ್ಯಕ್ತಿ, ಶ್ರೀಮಂತ, ಹೌದು. ಸೊ ಹಂಗಾಗಿ ಇಲ್ಲಿ ಬರತಕ್ಕಂಥ ಗೇಟಿಂದ ಒಳಗೆ ಬರ್ತಕ್ಕಂಥವ್ರು ಅವರಲ್ಲಿರ್ತಕ್ಕಂಥ ಎಲ್ಲ ಅಹಮ್ಮು, ದುರಹಂಕಾರ, ನಾನು ನಂದೇ ಅನ್ನೋ ಎಲ್ಲ ಭಾವನೆಗಳನ್ನ ಬಿಟ್ಟು ಒಳಗೆ ಬಂದು ದೇವ್ರ ಮಕ್ಕಳನ್ನ ನಿಜವಾಗ್ಲೂ ಮನಸ್ಫೂರ್ತಿಯಾಗಿ ಅವ್ರಿಗೆ ಒಂದು ತೃಪ್ತಿಯಾದಂಥ ಊಟನೋ, ತೃಪ್ತಿಯಾದಂಥ ಒಂದು ಬಟ್ಟೆನೋ ಕೊಟ್ಟು ಇಲ್ಲಿರ್ತಕ್ಕಂಥ ಸ್ವಾಮಿ ದರ್ಶನ ಮಾಡಿ ಹೋದರೆ ಸಾಕು. ಏನು ಇಲ್ಲಿ ಬಂದು ಅದು ಮಾಡಬೇಕು, ಇದು ಮಾಡಬೇಕು, ಅಭಿಷೇಕ ಮಾಡಿ, ಅಲಂಕಾರ ಮಾಡಿ, ಅವೆಲ್ಲ ಏನಿಲ್ಲ. ಭಕ್ತಿ ಇದ್ದರೆ ಬಂದು ಕೈ ಮುಗಿಬೇಕು. ಇಲ್ಲಿ ಅದು ಮುಗಿದುಬಿಟ್ಟು ಆಮೇಲೆ ಹೇಳಿ ಅವರು ಯಾಕೆ ಅವ್ರ ಸಮಸ್ಯೆಗೆ ಪರಿಹಾರ ಸಿಕ್ಕಿಲ್ಲ ಅಂತ. ನಾವು ನಿಜವಾಗ್ಲೂ ಇಲ್ಲೇನಾದರೂ ಒಂದಷ್ಟು ಜನಕ್ಕೆ ನಾವು ಪ್ರೀತಿ ಸಂಪಾದನೆ ಮಾಡಿದ್ದೀವಿ ಅಂದರೆ ಅವರು ಎಂಜಲ್ ಎಲೆ ಎತ್ತುತ್ತಾ ಇರೋದ್ರಿಂದ, ಅವ್ರು ಊಟ ಮಾಡಿದಂಥ ಎಂಜಲ್ ಎಲೆನ ನಾವೆಲ್ಲರೂ ಎತ್ತುತ್ತೀವಿ ಇಲ್ಲಿ. ಸೊ ಅದರಿಂದ ನಮ್ಮ ಎಷ್ಟೋ ತಪ್ಪುಗಳು, ಪಾಪಗಳು ಎಲ್ಲ ನಾಶ ಆಗಿ ಒಂದು ಒಳ್ಳೆ ರೀತಿಯಲ್ಲಿ ದಾರಿ. ಆಮೇಲೆ ನಾನು ಓದಿರೋದು ತುಂಬ ಕಮ್ಮಿನೇ. ನಾನು ನಾಳೆ ಏನು ಮಾಡಬೇಕು ಅನ್ನೋದನ್ನು ಕೂಡ ಅವರೇ ಜ್ಞಾನ ಕೊಡೋದು. 7ನೇ ಕ್ಲಾಸ್ ಫೇಲು, 7ನೇ ಕ್ಲಾಸ್ ಜಸ್ಟ್ ಪಾಸ್ ಅನ್ಕೋತೀನಿ. 7ನೇ ಕ್ಲಾಸ್ ಜಸ್ಟ್ ಪಾಸಾಗಿ 8ನೇ ಕ್ಲಾಸಿಗೆ ನಾವು ಹೋಗಲಿಲ್ಲ. ನಾಳೆ ನಾನು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಇದನ್ನು ಯಾರಿಗೆ ಹೆಂಗೆ ಅನ್ಸುತ್ತೋ ಗೊತ್ತಿಲ್ಲ, ನನಗೆ ಮುಂಚೆನೇ ತಿಳಿಸ್ತಾರೆ ಹಿಂಗೆ ಮಾಡಬೇಕು, ಇದನ್ನು ಮಾಡಬೇಕು ಅಂತ. ಅವ್ರು ಏನು ಮಾರ್ಗದರ್ಶನ ಕೊಡ್ತಾರೆ ಅಥವಾ ಅವರು ನನಗೆ ಭಾವನೆಗಳಲ್ಲಿ ಏನು ಹೇಳ್ತಾರೆ ಅದನ್ನೇ ನಾನು ಮಾಡೋದು. ನಾನು ಯಾರ ಹತ್ರ ಏನೋ ಕೇಳ್ಕೊಳ್ಳೋದಲ್ಲ ಇದು. ನಾಳೆ ಏನೋ ಮಾಡ್ತಾಯಿದ್ದೀನಿ ಅಂದರೆ ನನಗೆ ಅವರು ಆ ರೂಟ್ನ ಹೇಳಿರ್ತಾರೆ, ಈ ರೂಟ್ನಲ್ಲಿ ಹೋಗಿ ಇದನ್ನೇ ಮಾಡಬೇಕು ನೀನಂದ ಆ ಯೋಚನೆ, ಅವ್ರ ಶಕ್ತಿ ನನಗೆ ಒಂದು ಹೇಳಿದ ಮೇಲೇ ಅದನ್ನೇ ನಾನು ಫಾಲೋ ಮಾಡ್ತೀನಿ ಅಷ್ಟೇ. ಸೊ ನಾನು ಯಾವುದು ಕೂಡ ನಾಳೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನನಗೆ ಕಂಪ್ಲೀಟಾಗಿ ಅವರೇ ನನಗೆ ಮಾರ್ಗದರ್ಶನ ತೋರಿಸೋದು. ಅದನ್ನು ನಾನು ಹೆಂಗೆ ಹೇಳ್ಬೇಕೋ ಗೊತ್ತಿಲ್ಲ. ನಾನು ಅಂದ್ಬಿಟ್ಟು ಅವ್ರು ಮುಂದೆ ಬಂದು ನಿಂತ್ಕೊಂಡು ಹಿಂಗೆ ಹೋಗು ಅಂತ ಏನು ಹೇಳಲ್ಲ. ನನ್ನ ಮನಸ್ಸಲ್ಲೇ ಅವರು ಆ ಭಾವನೆಗಳನ್ನ ಮೂಡಿಸ್ತಾರೆ. ನಾಳೆ ಇದನ್ನು ಮಾಡಬೇಕು, ನಾಡ್ದು ಇದನ್ನು ಮಾಡಬೇಕು ಅನ್ನೋದನ್ನು ಅವರು ನನ್ನ ಭಾವನೆಗಳಲ್ಲಿ ಮೂಡಿಸ್ದಂಗೆ ನಾನು ಮಾಡೋದು ಕೆಲಸ. ಸೊ ಹಂಗಾಗಿ ಅವ್ರ ಭಾವನೆಗಳು ಕೊಟ್ಟಂಥ ಯಾವುದೇ ನನ್ನ ಕೆಲಸಗಳು ಫೇಲ್ಯೂರ್ ಆಗಿಲ್ಲ. ನಿಜವಾಗ್ಲೂ ಅವ್ರ ಬಗ್ಗೆ ಹೇಳಬೇಕು ಅಂದರೆ ಪದಗಳು ಸಾಲಲ್ಲ ಸರ್, ಪದಗಳು ಸಾಲಲ್ಲ. ನನ್ನ ಜನ್ಮ ಅಂತ ಅವರು ಸೇವೆ ಮಾಡೋದಕ್ಕೆ ನಾನು ಹುಟ್ಟಿದ್ದೀನಲ್ಲ, ನನ್ನ ಭಾಗ್ಯ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. నా పండ్లు చూస్తే నా మనిషి, నా దేవుడు నమ్ముకోలేదు. నీ దేవుడు నమ్ముకోలేదు తెలుసు. ಕನ್ನಡ ಬರಲ್ಲ ಅಜ್ಜಿಗೆ? ಬರ್ತದೆ ಸ್ವಾಮಿ. ಬರುತ್ತಲ್ವಾ ಸ್ವಲ್ಪ? ತೆಲುಗು ಮಾತಾಡಿ ಸ್ವಾಮಿ. ನಮ್ಮ ಇದೆ ಚಲ್ದೆ ಮಾತಲ್ಲಿ ಅಜಯ್ ಇಲ್ಲಿ ಬಂದ್ಮೇಲೆ ಹೆಂಗಿದ್ದೀರಾ? ಚೆನ್ನಾಗಿದ್ದೀನಿ ಸ್ವಾಮಿ. ಅಯ್ಯೋ దేవుడు బంగారు దేవుడు నువ్వు బాగుంటుంది. ఏం స్వామి బంగారు భోజనం పెట్టా ఉండవు, బంగారు భోజనం పెట్టా ఉండవు. ಊಟ ಎಲ್ಲ ಟೈಮಿಗೆ ಬರ್ತಾ ಇದೆಯಾ? బంగారు భోజనం పెట్టా ఉండవు. ఇంకేం నాకేం స్వామి తక్కువ. దేవుడు కనిపెట్టాడు స్వామి. ఏంటో దేవుడు స్వామి. ಎಷ್ಟು ವರ್ಷ ಆಯಿತು ಅಜ್ಜಿ ಬಂದು? ನಾನು 4 ವರ್ಷ ಆಯ್ತು ಬಂದು. ದೇವರು ನೀವೇ ದೇವರು ಸ್ವಾಮಿ. ಚೆನ್ನಾಗಿ. ಮಕ್ಕಳು ಯಾರಿಲ್ವಾ? ಇಲ್ಲ ಸ್ವಾಮಿ, ಇದೆ ಒಬ್ಬನ ಇಲ್ಲ ಸ್ವಾಮಿ, ಇಲ್ಲ. ಈಯಪ್ಪ ನಾನು ದೇವರು ಮಗ ಅಂತ ನಂಬ್ಕೊಂಡ ಸ್ವಾಮಿ. ದೇವ್ರ ಸ್ವಾಮಿ ಅಪ್ಪ. ಸರ್ ಇವ್ರು KR-ಪುರಮಲ್ಲಿ ಸಿಕ್ಕಿದ್ದು. ಸೊ ಇವ್ರಿಗೆ ಯಾರೂ ಇಲ್ಲ. ಬಂದಾಗ ಇನ್ನೂ ಸ್ವಲ್ಪ ಗಟ್ಟಿಮುಟ್ಟಾಗಿ ಚೆನ್ನಾಗಿದ್ರು, ಓಡಾಡ್ತಿದ್ರು. ಈಗ ಆಲ್ರೆಡಿ 2 ವರ್ಷ ಮೇಲೆ 3 ವರ್ಷ ಸಮಥಿಂಗ್ ಆಗಿದೆ. ಹಂಗಾಗಿ ಈಗ ಶಕ್ತಿ ಇಲ್ಲ. ರಾ ಪದಂ ನಮ್ಗೆ ಗೊತ್ತಿರಲಿಲ್ಲ ಇದು. ಮತ್ತು ಇನ್ನೊಬ್ಬರು ಚಂದ್ರಶೇಖರ್ ಅವರಂತೇಳಿ ಒಬ್ಬರು ಹೇಳಿದರು ನಮಗೆ ನಿಮ್ಮ ಇದ್ರ ಆಶ್ರಮ ಬಗ್ಗೆ. ಅದಕ್ಕೋಸ್ಕರ ನಾವು ಒಂದು ಸರಿ ಬಂದು ಭೇಟಿ ಆಗೋಣ ಅಂತೇಳಿ ಬಂದಿದ್ದೀವಿ. ಖುಷಿ ಆಯಿತು ನೋಡಿ, ತುಂಬ ಚೆನ್ನಾಗಿದೆ. ಎಲ್ಲಿಂದ ಬಂದಿದ್ದೀರಾ ಮೇಡಮ್ ನೀವು? ನಮ್ಮ ಚಿಕ್ಕಬಳ್ಳಾಪುರ. ಅದೇ ಚೆನ್ನಾಗಿದೆ ಸರ್, ಸೂಪರ್ ಮಾರ್ಕೆಟ್.
ಎಷ್ಟೋ ಜನ ದ್ವಂದ್ವವಾಗಿ ಅಲ್ಲಿ ಖರ್ಚು ಮಾಡ್ತಾರೆ. ಬರ್ಡೇ ಆಗಿರ್ಬೋದು, ಏನೋ ಒಂದು ವಿಶೇಷ ದಿನ ಇದೆ ಅಂದರೆ ಸುಮ್ಮನೆ ಅನಾವಶ್ಯಕವಾಗಿ ದುಡ್ಡುಗಳು ಖರ್ಚು ಮಾಡ್ತಾರೆ. ಸೊ ಇವಾಗ ನೀವು ಇಲ್ಲಿ ಬಂದು ಒಂದು ಅದೇ ಸರ್, ಇದು ನಾವು KGಯಲ್ಲಿ ಮಾಡ್ತಾ ಇದೆ. ಓಕೆ, ಈಗ ನಿಮ್ಮ ಬಗ್ಗೆ ಗೊತ್ತಾದ್ಮೇಲೆ ಇಲ್ಲಿಗೆ ಬಂದಿದೆ. ಥ್ಯಾಂಕ್ ಯು ಮ್ಯಾಮ್. ಎಲ್ಲ ವರ್ಷನೂ ಒಂದು ಜಾಗನಲ್ಲಿ ಮಾಡ್ತಾ ಇತ್ತು. ಅದೇ ಈ ಸಲ ನಮಗೆ ಮಾಹಿತಿ ಸಿಕ್ಕಿದ್ದಂಗೆ ಇಲ್ಲಿಗೆ ಬಂದು ಎಲ್ಲರೂ ನೋಡಲಿಕ್ಕಾಗಿದೆ. ನನಗೆ ಬಹಳ ಖುಷಿ ಇದೆ ನಮಗೆ. ಈ ವಿಡಿಯೋ ನೋಡ್ತಾ ಇದ್ದೀರಲ್ಲ, ಜನಗಳಿಗೆ ಏನು ಕೇಳಕ್ಕೆ ಇಷ್ಟಪಡ್ತೀರಾ? ಅಂದರೆ ಕೆಲವೊಬ್ರು ಖರ್ಚು ಮಾಡ್ತಾರೆ ಅನಾವಶ್ಯಕವಾಗಿ. ಇವಾಗ ಇಲ್ಲಿ ದೇವ್ರ ಮಕ್ಕಳಿಗೆ ಒಂದು ಹೊತ್ತು ಊಟ ಹಾಕಿದ್ರೆ ಏನೋ ಯಾವ್ದಾದ್ರು ಫಂಕ್ಷನ್ ಏನಾದ್ರು ಇರುವಾಗ ಇಂದೊಂದು ಇದಕ್ಕೆ ಸಲಾಗಿ ಮಾಡ್ಬೇಕಂತ ನಮ್ಮ ಎಲ್ಲರಿಗೂ ನಮ್ಮ ಥ್ಯಾಂಕ್ ಯು ಸರ್. ತಾವು ಏನು ಇಷ್ಟಪಡ್ತೀರಾ ಆಶ್ರಮಕ್ಕೆ? ಸರ್, ಯೋಗೇಶ್ ಅವ್ರನ್ನ ನಾನು ತುಂಬ ಫೇಸ್ಬುಕ್ ರೀಲ್ಸಲ್ಲಿ ಅದರಲ್ಲೆಲ್ಲ ನೋಡಿದ್ದೆ ಮುಂಚೆ. ಬಟ್ ಇದುವರೆಗೂ ಈ ಆಶ್ರಮಕ್ಕೆ ಬರೋಕ್ಕೆ ಒಂದು ಅವಕಾಶ ಅಂತೂ ಆಗಿರಲಿಲ್ಲ. ನಮಗೆ ಚಂದ್ರವ್ರ ಮುಖಾಂತರ ನಿಮ್ಮ ಭೇಟಿ ಆಗೋಕ್ಕಂತ ಇದು ಸಿಕ್ತು. ಆಮೇಲೆ ನಮ್ಗೆ ತುಂಬ ಖುಷಿ ಆಗುತ್ತೆ ಈ ಥರ ಒಂದು ಜಾಗಕ್ಕೆ ನಮ್ದೇನೇ ಒಂದು ಸಂಭ್ರಮನ ಇಲ್ಲಿ ಮಾಡ್ಕೊಳ್ಳೋಕ್ಕೆ ತುಂಬ ಖುಷಿ ಆಗುತ್ತೆ. ಇವ್ರ ಜೊತೆ ಸ್ವಲ್ಪ ನಮ್ಮ ಕೈಯಲ್ಲಾಗಿರೋ ಏನೇ ಆಗಲಿ ನಾವು ಈಗೇನೆ ಇನ್ನು ಮುಂದೆನೂ ದೇವ್ರ ದಯದಿಂದ ಈ ಶಕ್ತಿ ಇನ್ನು ಮುಂದೆನೂ ಕೊಡಲಿ ಅಂತ ಅನ್ಕೊಳ್ತೀನಿ. ಹೇಗಿದೆ ಸರ್ ಆಶ್ರಮ? ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ನಡೆಸ್ತಾ ಇದ್ದೀರಾ. ತುಂಬ ಖುಷಿಯಾಗುತ್ತೆ ನಿಮ್ಮ ಥರ ಇದು ಜನನೂ ಈ ಆಶ್ರಮ ಅಂದರೆ ನಿಮ್ಮ ಪ್ರಕಾರ ಹೇಗಿರಬೇಕು ಸರ್? ಈ ಥರ ಆಶ್ರಮ ನಾನು ನೋಡಿಲ್ಲ. ನಾನು ತುಂಬ ಕಡೆ ನೋಡಿದ್ದೀನಿ, ಯಾವುದು ಇದು ಅಂತಲ್ಲ. ಬಟ್ ಈ ಥರ ನೀವು ಕ್ಲೀನಾಗಿ ಈ ಥರ ವ್ಯವಸ್ಥೆ ಎಲ್ಲ ಮಾಡಿಕೊಂಡು ಆ್ಯಂಬುಲೆನ್ಸ್ ಇದೆ ಸಪ್ರೇಟಾಗಿ, ಅದನ್ನು ನೋಡಿದ್ವಿ. ಯಾವ ಥರ ಒಂದು ಎಮರ್ಜೆನ್ಸಿಗೆ ಎಲ್ಲ ಫೆಸಿಲಿಟಿ ಇದೆ. ತುಂಬ ಖುಷಿ ಆಗುತ್ತೆ ಸರ್. ನಿಮ್ಗಂತೂ ತುಂಬ ನಿಮ್ಮನ್ನ ಮೀಟ್ ಆಗಿದ್ದೆ ಫಸ್ಟು ತುಂಬ ಸಂತೋಷ ಆಗುತ್ತೆ. ನಿಮ್ಗೆ ಅನ್ಸುತ್ತೆ ಸರ್ ಸರ್ಕಾರದ ಅನುದಾನ ಬರ್ತಿರ್ಬೋದು ಅಂತ? ನಿಜವಾಗ್ಲೂ ಇಲ್ಲ ಸರ್, ಅದು ನಿಜವಾಗ್ಲೂ ಗೊತ್ತಿಲ್ಲ. ಬಟ್ ನಾನೇನು ಕೇಳ್ಕೊತಾ ಇದ್ದೀನಿ ಅಂತಂದರೆ, ಇದರಲ್ಲಿ ಯಾರನ್ನ ನೋಡ್ತಾ ಇದ್ದರೆ 100% ಇದರಿಂದ ನಿಮ್ಮ ಯಾರ ಕೈಯಲ್ಲಿ ಎಷ್ಟು ಸಹಾಯ ಆಗುತ್ತೋ ಅವರವರು ಆ ಟೈಮಲ್ಲಿ ಅದು ಮಾಡಿದ್ರೆ ಈ ಥರ ಎಷ್ಟೋ ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತ, ಅದರಿಂದ ತಮಗೂ ಒಳ್ಳೆಯದೇ ಆಗುತ್ತೆ ಅಂತ ನನ್ನ ಅನಿಸಿಕೆ. ಥ್ಯಾಂಕ್ ಯು ಸೊ ಮಚ್ ಸರ್. ಬಂದಿದ್ದಕ್ಕೆ ಧನ್ಯವಾದಗಳು. ಪ್ಲೇಟ್ಸ್ ಕೊಡಿ ಸರ್. ಶುರು